ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ, ಯೋಗ ಭಾರತಿ ಹಿಮಾಚಲದಲ್ಲಿ ಇದ್ದೀನಿ ಅಷ್ಟೇ. ಆದರೆ ನನ್ನ ಹುಟ್ಟು ಕರ್ನಾಟಕ, ಚಿಕ್ಕಬಳ್ಳಾಪುರ. 52 ವರ್ಷಗಳಿಂದ ಸಂಘದ ಪ್ರಚಾರಕ. ಈಗ 72 ವಯಸ್ಸು. ಈಗ ಸಂಘದ ಸೂಚನೆಯಂತೆ ಯೋಗದ ಅಂದರೆ ವಿಶೇಷವಾಗಿ ಭಾರತೀಯ ಜೀವನ ಶೈಲಿ ಅದನ್ನು ಕಲಿಸಬೇಕು, ಅದನ್ನು ತಿಳಿಸಬೇಕು, ಅದನ್ನು ವ್ಯವಸ್ಥಿತಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಧವ ಯೋಗಾಶ್ರಮ ಗುರೂಜಿ ಗೋಲ್ವಾಲ್ಕರ್ ಹೆಸರಿನಲ್ಲಿ ಕೇಂದ್ರ ಸ್ಥಾಪಿತ ಆಗಿದೆ. ನಾನು ಈ ಮುಖಾಂತರ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೀನಿ. ಈಗ ಇದಕ್ಕೆ ಮುಂಚೆ ನಾನು ಇಲ್ಲಿ ಸಿಗುವಂಥ ಶಿಕ್ಷಣದ ಬಗ್ಗೆ ಹೇಳಿದ್ದೆ. ಇದು ವಿಡಿಯೋ 2ನೇದು. ಇದರಲ್ಲಿ ನಮ್ಮ ಪರಿಸರ ಹೇಗಿದೆ ಅಂತ. ಪರಿಸರದ ಸ್ಥಳ ಚಂಡೀಗಢದಿಂದ ಸಿಮ್ಲಾಗೆ ಹೋಗಬೇಕಾದ್ರೆ ಮೊದಲು ಸೋಲನ್ ಬರುತ್ತೆ. ಅದರ ನಂತರ ಸಲೋಗಢ ಅಂತ ಒಂದು ಕಸ್ಬಾ, ಅದರ ಕೇಂದ್ರ ಬರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ಮಂದಿರದ ರೋಡ್ ಅಂತ ಇಳಿದಾಗ ನಮ್ಮ ಪರಿಸರ ಸಿಗುತ್ತೆ. 11 ಎಕರೆ ಸ್ಥಳ. ಇದು ಸ್ವಾಸ್ಥ್ಯದ ತೀರ್ಥಕ್ಷೇತ್ರ. ಪರಿಸರದ ಸುತ್ತಲೂ ಕೂಡ ತುಂಬ ವ್ಯವಸ್ಥೆಗಳಿವೆ. ಒಂದು ಮೋಹನ್ ಹೆರಿಟೇಜ್ ಶಕ್ತಿ ಮಂದಿರ ಇದೆ, ರಾಜಸ್ಥಾನದ ಶೈಲಿಲಿದೆ. ಪ್ರತಿ ಭಾನುವಾರ ಅಲ್ಲಿ 250-300 ಜನ ಹೊರಗಡೆಯಿಂದ ಬರ್ತಾರೆ. ಮಾತೆಯ ಮಂದಿರನೂ ಇದೆ, ಪಂಚಮುಖಿ ಹನುಮಂತನೂ ಇದ್ದಾನೆ. ಆಮೇಲೆ ಮಹಾಭಾರತದ ಬೇರೆ ಬೇರೆ ಘಟನೆಗಳಿವೆ. ಜಯ ವಿಜಯರಿದ್ದಾರೆ, ಶ್ರೀಕೃಷ್ಣನ ಜನ್ಮದ ದೃಶ್ಯಗಳಿವೆ. ಹೀಗೆ ತುಂಬ ರಮ್ಯ ಸ್ಥಳ. 3-4 ಗಂಟೆ ನೋಡಬಹುದಾದಂಥ ಸ್ಥಳ. ಬೆಟ್ಟದ ನಡುವೆ ಇರೋ ಕಾರಣದಿಂದ ತುಂಬ ಸುಂದರ ಅನಿಸುತ್ತೆ. ನಮ್ಮ ಯೋಗಕ್ಕೆ ಬಂದವರಿಗೆ ಒಂದು ದಿವಸ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದು ಸಣ್ಣ ಸಂಗಮದ ಸ್ಥಾನವೂ ಇದೆ. ಅದರಲ್ಲಿ ಅಶ್ವಿನಿ ಖಡ್ ಅಂತ ಅದರದ್ದು ನದಿ ನೀರು ಒಂದಾಗುತ್ತೆ, ಶಿಲ್ಲಿ ನದಿಯ ನೀರು ಒಂದಾಗುತ್ತೆ. ಅದು ರಮ್ಯ ದೃಶ್ಯ. ಹಾಗೆಯೇ ಮೈದಾನದಲ್ಲಿ ನದಿಗಳಲ್ಲಿ ಸಂಗಮ ಆಗುತ್ತೋ ಅಲ್ಲಿ ತುಂಬ ಕೆಸರು ಇರುತ್ತೆ ಮತ್ತು ತುಂಬ ಜನ ಬಂದು ಹೋಗೋ ಕಾರಣದಿಂದ ಸ್ವಲ್ಪ ಗಲೀಜು ಆಗುತ್ತೆ. ಆದರೆ ಇದು ಬೆಟ್ಟದ ನಡುವೆ ನಿರಂತರವಾಗಿ ಹರಿಯೋ ನೀರಿನ ನಡುವೆ ಆನಂದ ಆಗುತ್ತೆ. ಅದು ಒಂದು ದೃಶ್ಯ, ನೋಡ್ಬೋದಾದಂಥ ದೃಶ್ಯ. ಇನ್ನೊಂದು ಜಠೋಲಿ ಮಹಾದೇವ ಮಂದಿರ ಅಂತಿದೆ. ಇಲ್ಲಿ ಎತ್ತರದಲ್ಲಿರುವಂಥ ಶಿವ ಮಂದಿರ ಅಂತ ಅದಕ್ಕೆ ಮಾನ್ಯತೆ ಇದೆ. ತುಂಬ ಸುಂದರವಾಗಿದೆ. ನೀವು ಯೂಟ್ಯೂಬಲ್ಲಿ ಹೋಗಿ ಜಠೋಲಿ ಮಹಾದೇವ ಮಂದಿರ ಅಂತ ಹೇಳಿದ್ರೆ ಸಾಕು, ಅದರದ್ದೆಲ್ಲ ದೃಶ್ಯಾವಳಿ ನೋಡಬಹುದು. ಇನ್ನೊಂದು ಸ್ವಲ್ಪ ದೂರದಲ್ಲಿ ಅಂದರೆ ನಮ್ಮ ಗಾಡೀಲಿ ಹೋದರೆ ನಮ್ಮ ಪರಿಸರದಿಂದ 3 ಗಂಟೆ ಆಗುತ್ತೆ. ಬೆಟ್ಟದ ಮೇಲೆ ಹತ್ತಿದ್ರೆ ಅಲ್ಲಿ ಕಾಳಿ ಮಾತೆಯ ಮಂದಿರ ಇದೆ, ತುಂಬ ಮೇಲುಗಡೆ. ಪ್ರತಿ ವರ್ಷ ಅಲ್ಲಿ ಬರಫ್ ಬೀಳುತ್ತೆ. ಇದು ನಮ್ಮ ಪರಿಸರದ ಯೋಗದ ನಂತರ ಅಥವಾ ಯೋಗಕ್ಕೆ ಮುಂಚೆ ನೋಡಬಹುದಾದ ಸ್ಥಳಗಳು. ಸೋಲನ್ ಅನ್ನೋದು ಶೂಲಿನಿ ಮಾತಾ ಶೂಲಿನಿ ಇಲ್ಲಿ ಇತ್ತೋ ಅಂತಲೋ ಅಥವಾ ಶೂಲಿನಿ ಉಪಯೋಗ ಮಾಡಿದ್ರು ಅಂತಲೋ ಅದು ಪೂರ ನನಗೆ ಗೊತ್ತಿಲ್ಲ. ಆದರೆ ಮಾತೆಯ ಶೂಲದ ಬಗ್ಗೆ ಮಾಡೇ ಇಲ್ಲಿ ನಗರ ವಿಕಸಿತವಾಗಿರೋದು. ಅದಕ್ಕೆ ಶೂಲಿನಿ ಮಾತಾ ಮಂದಿರನೂ ನೋಡಬಹುದು. ಇಲ್ಲಿನ ದಿನಚರ್ಯ ಪೂರ ಸಾತ್ವಿಕ. ಯಾಕೆಂದರೆ ನಮ್ಮ ದಿನಚರ್ಯ ಕೆಟ್ಟೋಗಿದೆ ಅನ್ನೋ ಕಾರಣದಿಂದಲೇ ಕಾಯಿಲೆಗಳು ನಮಗೆ ಕಷ್ಟ ಕೊಡ್ತಾಯಿದೆ. ಅದಕ್ಕೆ ಎಷ್ಟು ದಿನಚರ್ಯ ಸುಧಾರಿಸ್ಬೋದು, ಋತುಚರ್ಯನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು. ಅಷ್ಟಾಂಗ ಯೋಗದ ಬಗ್ಗೆ ವರ್ಣನೆ ಆಗಬಹುದು. ಮತ್ತು ಷಡ್ಕ್ರಿಯಾ ಏನು ಕಲಿಸ್ಕೊಡ್ಬಹುದು. ಪಂಚಕೋಶ ಅದರ ಮಹತ್ವ ತಿಳ್ಕೊಬೋದು. ಪಂಚತತ್ವಗಳು ಅದರ ಪರಿಣಾಮ ಅರ್ಥ ಮಾಡ್ಕೋಬೋದು. ಯೋಗ ಮುದ್ರೆ ಅದರಿಂದ ಪರಿಣಾಮ ಏನೇನಾಗುತ್ತೆ, ನಮ್ಮನ್ನೇ ನಾವು ಹೇಗೆ ನಿಯಂತ್ರಣ ಮಾಡ್ಕೊಳ್ಳೋದು. ಆಕ್ಯುಪ್ರೆಷರ್ 10 ಸರ್ಕ್ಯೂಟ್ಗಳಿವೆ, ಆ ಮುಖಾಂತರ ಶರೀರನ ಹೇಗೆ ತಿದ್ದೋದು.
ಮಿಟ್ಟಿ ಚಿಕಿತ್ಸೆ, ಅದರಿಂದ ಮಣ್ಣಿನ ಲೇಪ ಮಾಡಿ ಶರೀರದ ಮೇಲೆ ಹಚ್ಚಿ ಅದರ ಪರಿಣಾಮ, ಹೀಗೆ ವಿವಿಧ ಎಲ್ಲ ಸಿಗುತ್ತೆ. ಪರಿಸರ ಇಷ್ಟು ಸುಂದರವಾಗಿ ವಿಕಸಿತವಾಗಿದೆ. ಮಣ್ಣಿನ ಗೋಡೆಗಳಿರುವಂಥ ಮನೆ, ಪೂರಾ ಮಣ್ಣೇ ಬೇಕು ಅನ್ನೋರಿಗೆ ಆ ವ್ಯವಸ್ಥೆನೂ ಇದೆ. ಮೇಲ್ಗಡೆ ಗುಡಿಸಲುಗಳಿವೆ, ಅದರ ಆನಂದನೂ ತಗೋಬಹುದು. ಇದಕ್ಕೆ 4 ಅಂತಸ್ತಿನ ಬಿಲ್ಡಿಂಗಲ್ಲಿ 100ಕ್ಕೂ ಹೆಚ್ಚು ಜನ ಉಳಿಯುವಂಥ ವ್ಯವಸ್ಥೆ ಇದೆ. ಆದರೆ ಯೋಗದ ವಿಷಯದಲ್ಲಿ ನಾವು 15-20ಕ್ಕಿಂತ ಜಾಸ್ತಿ ತಗೊಳ್ಳೋಲ್ಲ. ಯಾಕೆಂದರೆ ಮಾಲಿಷ್ ಕಲಿಸಬೇಕು, ಪಾತ್ರೆಗಳ ಮಹತ್ವ ತಿಳಿಸ್ಬೇಕು, ಗಿಡಮೂಲಿಕೆಗಳ ಬಗ್ಗೆ ತಿಳಿಸ್ಬೇಕು, ಕಲಿಸ್ಬೇಕು. ಈ ಎಲ್ಲ ವಿಷಯಗಳು ಸಣ್ಣ ಸಂಖ್ಯೆಯಲ್ಲಿ ಹೆಚ್ಚು ಗೊತ್ತಾಗುತ್ತೆ. ಮಹಿಳೆಯರಿಗೋಸ್ಕರ ಬೇರೆ ಒಂದು ಸ್ಥಳ ಮಾಡಿದೆ. ಯಾಕೆಂದರೆ ಮಾಲಿಷ್ಗಾಗಲಿ ಮಣ್ಣಿನ ಲೇಪ ಆಗಲಿ ಒಂದು ಪ್ರೈವೇಸಿ ಬೇಕು ಅಂತನೋ ಕಾರಣದಿಂದ ಇದುವರೆಗೂ ತುಂಬ ಜನ ಪರಿವಾರ ಸಮೇತ ಬಂದಿದ್ದಾರೆ. ಗಂಡ ಹೆಂಡತಿ ಮಕ್ಕಳನ್ನೂ ಕರ್ಕೊಂಬಂದಿದ್ದಾರೆ. ಇದೇ ಮೇ 1ರಿಂದ 8ನೇ ತಾರೀಕುವರೆಗೂ ಕ್ಯಾಂಪ್ ಆಯಿತು. ಅದರಲ್ಲಿ ರಾಜಸ್ಥಾನದಿಂದ 26 ಜನ, ಅದರಲ್ಲಿ 11 ಪರಿವಾರ ಗಂಡ ಹೆಂಡತಿ, ಅಂದರೆ ಅವರೇ 22. ಹೀಗೆ ನಂತರ ಒಂಟಿ ಅವರು 4 ಜನ ಬಂದಿದ್ದರು. ಹೀಗಾಗಿ ತುಂಬ ಪರಿಣಾಮಕಾರಿ ಆಗಿ ಹೋಯಿತು. ತುಂಬ ನೆನಪು ಮಾಡ್ಕೋತಾರೆ ಅವರೆಲ್ಲ. ಅದಕ್ಕೆ ನನ್ನ ಆಸೆ ಕರ್ನಾಟಕದಿಂದಲೂ ಬರಲಿ ಅಂತ. ಹೀಗಾಗಿ ನಿಮ್ಮೆಲ್ಲರನ್ನೂ ಸುಸ್ವಾಗತ. ನಿಮಗೆ ಏನಾದರೂ ಬೇಕಾದರೆ ನನ್ನ ಫೋನ್ ಮಾಡಿ ಮಾತಾಡಿಸಿ. ನಾಗರಾಜರ ಪರಿಚಯ ಯಾರಿಗಾರು ಇದ್ದರೆ ಅವರು ಇಲ್ಲಿ ಬಂದು 1 ತಿಂಗಳು ಇಲ್ಲೇ ಇರಬೇಕು, ಯೋಗನೂ ಕಲಿಬೇಕು, ಈ ಶುದ್ಧ ವಾತಾವರಣದಲ್ಲಿ ಇರಬೇಕು ಅಂತ ಬಂದಿದ್ದಾರೆ. ಅವ್ರಿಗೂ ಅವನ ಅನುಭವನೂ ಕೇಳಿ ತಿಳ್ಕೊಬೋದು. ನಮ್ಮ ಸುಧೀರರು ಈಗ ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖರು, ಅವರು ಕೂಡ ಒಂದು ದಿವಸ ಇದ್ದು ಹೋಗಿದ್ದಾರೆ. ಅವರು ಕೂಡ ಇಲ್ಲಿನ ವರ್ಣನೆ ಮಾಡ್ಬೋದು. ಸೀದಾ ನನ್ನ ಜೊತೆಗೆ ಮಾತಾಡಬೇಕು ಅಂತಿದ್ದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ಫೋನ್ ಮಾಡಿ. ಮತ್ತು ಯೋಗ ಭಾರತಿ ಬೆಂಗಳೂರು, ಯೋಗ ಭಾರತಿ ಕರ್ನಾಟಕ, ಯೋಗ ಭಾರತಿ ಕಲ್ಯಾಣ ಕರ್ನಾಟಕ ಅಂತ 3 ಕನ್ನಡದ ಗ್ರೂಪುಗಳೇ ಮಾಡಿದೆ. ಅದರಲ್ಲಿ ನಿಮ್ಮ ಹೆಸರನ್ನು ನಾನು ಸೇರಿಸಬಲ್ಲೆ. ಹೀಗಾಗಿ ಯೋಗದ ಹೆಸರಿನಲ್ಲಿ ನಮ್ಮ ಜೀವನ ಶೈಲಿ ಸುಧಾರಿಸೋದು ಮತ್ತು ನಮ್ಮ ಒಳಗಿನ ಶಕ್ತಿ ಹೆಚ್ಚು ಮಾಡೋದು, ದೈವಿ ಶಕ್ತಿ ವಿಕಸಿತ ಮಾಡಿಕೊಳ್ಳೋದು, ರೋಗದ ಭಯದಿಂದ ಜೀವದ ಶಕ್ತಿ ಬೆಳೆಸೋದರಿಂದ ಏನೇನು ಮಾಡ್ಬೋದು ಅಂತ, ರೋಗದ ಭಯ ಓಡಿಸ್ಬೇಕು. ಯಾರ ಮನಸ್ಸು ಕೆಟ್ಟಿದೆಯೋ, ಯಾರ ಆಹಾರ ಕೆಟ್ಟಿದೆಯೋ ಅವರೇ ರೋಗಿಗಳಾಗೋದು. ಅದಕ್ಕೋಸ್ಕರ ಅದರಿಂದ ಮುಕ್ತರಾಗಿ, ಮುಕ್ತ ಮನಸ್ಸಿನಿಂದ ಪ್ರತಿ ಕ್ಷಣವೂ ಸಾರ್ಥ ಆಗೋ ಥರ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಅಪೇಕ್ಷೆ. ಜೈ ಶ್ರೀರಾಮ್. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.